ಇಂದು ವಿಶ್ವ ಯೋಗ ದಿನ. ದೇಶಾದ್ಯಂತ ಯೋಗದ ಕಲರವ ಮನೆ ಮಾಡಿತ್ತು. ಜೈಲಿನ ಆವರಣದಿಂದ ಹಿಡಿದು ದೊಡ್ಡ ದೊಡ್ಡ ಸ್ಟೇಡಿಯಂನಲ್ಲೂ ಯೋಗ ಪ್ರದರ್ಶನ ನಡೆಯಿತು. ಪದ್ಮಾಸನ, ವೃಕ್ಷಾಸನ, ತ್ರಿಕೋನಾಸನ, ಭುಜಂಗಾಸನ, ಶಲಭಾಸನ ಹೀಗೆ 10 ಭಂಗಿಗಳಲ್ಲಿ ನೆರೆದವರೆಲ್ಲ ಯೋಗ ಮಾಡ್ತಿದ್ದಾರೆ. ಇಡೀ ದೇಶವೇ ಇಂದು ಯೋಗ ಯೋಗ ಅಂತಿದೆ. ಇಂದು ದೇಶಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪರಪ್ಪನ ಜೈಲಿನ ಕಾರಿಡಾರ್ನಲ್ಲಿ ದರ್ಶನ್ ಯೋಗ. ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಹೀಗಾಗಿ ರಾಜ್ಯಾದ್ಯಂತ ಯೋಗಾಭ್ಯಾಸದ ಮೂಲಕ ಯೋಗ ಮಾಡಲಾಯಿತು. ವಿಶೇಷ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಯೋಗ ಮಾಡಿದ್ರು. ನನ್ಗೆ ಬೆನ್ನು ನೋವಿದೆ, ಹೀಗಾಗಿ ಯೋಗಾಭ್ಯಾಸದಲ್ಲಿ ಭಾಗಿಯಾಗಲ್ಲ ಅಂತ ದರ್ಶನ್ ಹೇಳಿದ್ರಂತೆ. ಆದ್ರೆ ದರ್ಶನ್ ನನ್ನ ಕಚೇರಿಗೆ ಕರೆಸಿದ ಡಿಜಿಪಿ ಅಲೋಕ್ ಕುಮಾರ್ ಯೋಗ ಮಾಡಿದ್ರೆ ಬೆನ್ನು ನೋವು ವಾಸಿಯಾಗುತ್ತೆ ಅಂತ ಸಲಹೆ ಕೊಟ್ಟಿದ್ರು. ಹೀಗಾಗಿ ಜೈಲಿನ ಕಾರಿಡಾರ್ನಲ್ಲೇ ದರ್ಶನ್ 1 ಗಂಟೆಗಳ ಕಾಲ ಯೋಗ ಮಾಡಿದ್ರು. ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ, ಶವಾಸನವನ್ನ ದರ್ಶನ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣಾಧೀನ ಕೈದಿ ಪವಿತ್ರ ಗೌಡ ಕೂಡ ಸಹಕೈದಿಗಳ ಜೊತೆ ಸಾಮೂಹಿಕ ಯೋಗಾಭ್ಯಾಸ ಮಾಡಿದ್ರು. 4,000ಕ್ಕೂ ಅಧಿಕ ಕೈದಿಗಳು, ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಡಿಜಿಪಿ ಅಲೋಕ್ ಕುಮಾರ್ ಹಾಗೂ ಜೈಲಿನ ಅಧಿಕಾರಿಗಳು, ಸಿಬ್ಬಂದಿ ಸಹ ಯೋಗಾಭ್ಯಾಸ ಮಾಡಿದ್ರು. ಮಲ್ಲೇಶ್ವರದ ರಾಜ್ಯ ಬಿಜೆಪಿ ಕಚೇರಿ ಮುಂಭಾಗ ಯೋಗ ದಿನಾಚರಣೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿದ ನಟಿ ಕಾರುಣ್ಯರಾಮ್, ಈಗಿನ ಒತ್ತಡದ ಜೀವನಕ್ಕೆ ಯೋಗ ಅಗತ್ಯ ಅಂತ ಹೇಳಿದ್ರು. ದಿನದಲ್ಲಿ ಎಷ್ಟೇ ಬಿಸಿ ಇದ್ರು, ದಿನದಲ್ಲಿ 20 ನಿಮಿಷಗಳ ಕಾಲ ಮೆಡಿಟೇಷನ್, ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ, ಆರೋಗ್ಯ ಇನ್ನ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ವಿಧಾನಸೌಧ ಮುಂಭಾಗದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಘೋಷ ವಾಕ್ಯದಡಿ ಕಾರ್ಯಕ್ರಮ ನಡೆಯಿತು. ಯೋಗದ ಮಹತ್ವ ಇಡೀ ವಿಶ್ವಕ್ಕೆ ಹಬ್ಬಿದೆ ಅಂತ ಸಚಿವ ಯುಟಿ ಖಾದರ್ ಹೇಳಿದ್ರು. ನಾವಿವತ್ತು ಆರೋಗ್ಯವಂತವಾದ ಆ ವ್ಯಕ್ತಿತ್ವ ರೂಪಿಸಿಕೊಂಡು ಆರೋಗ್ಯವಂತವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಬಹುಶಃ ನಾವು ಪ್ರತಿಯೊಬ್ಬರು ಕೂಡ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ವಹಿಸಿ ಯೋಗವನ್ನು ಅಭ್ಯಸಿಕೊಂಡು ನಾವು ಮಾತ್ರ ಆರೋಗ್ಯವಂತರಾಗಿರುವುದಲ್ಲ, ನಮ್ಮ ಮನೆಯಲ್ಲಿ ಮತ್ತು ನೆರೆಕರೆಯಲ್ಲಿ ಕೂಡ ಇವತ್ತು ಯೋಗಾಸನವನ್ನು ಪರಿಚಯ ಮಾಡಿ ಬಹುಶಃ ಯೋಗಾಸನ ಅಭ್ಯಾಸ ಮಾಡಿಕೊಂಡು ಸರ್ವರು ಕೂಡ ಸಂತೋಷದಿಂದ ಇರಬೇಕು. ರಾಜಧಾನಿಯ ಹಲವೆಡೆ ಯೋಗ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇಂದು ಭಾನುವಾರ ರಜೆ ದಿನವಾಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗಪಟುಗಳು ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, TV9.